ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಲೇಡೀಸ್ ಟೈಲರ್. ನಾನು ನಿಮ್ಮ ಐಶ್ವರ್ಯ. ನಮ್ಮದು ಶಾಪ್ ಬಂದು ಬೂಕನಕೆರೆಯಲ್ಲಿ ಲೊಕೇಟ್ ಆಗಿರೋದು. ಏನಿವತ್ತು ಹೊಸದಾಗಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಥರ ಅನಿಸ್ಬೋದು. ಯಾಕಂತಂದರೆ ಒಂದಷ್ಟು ಹೊಸದಾಗಿರೋದು ಏನೋ ತೋರಿಸ್ಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ದಿನನೇ ಆಗೋಗ್ಬಿಟ್ಟಿತ್ತು ನಾನು ವಿಡಿಯೋ ಮಾಡಿದೆ. ಬಟ್ ಯಾಕೆ ವಿಡಿಯೋ ಮಾಡಲ್ಲ ಅಂತಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ತಿಳಿಸಿದ್ದೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು ಒಂದಷ್ಟು ಖುಷಿ ಆಗ್ತಾ ಇದೆ ಹೇಳ್ಬೇಕು ಅಂತ ಅಂದ್ಬಿಟ್ಟು. ಯಾಕಂತಂದರೆ ಇಲ್ಲಿ ಬ್ಯಾಕ್ ಸೈಡ್ ನೀವು ನೋಡ್ಬೋದು ಎಷ್ಟೊಂದು ಸೆಟ್ಸ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಪರಿಪೂರ್ಣತೆ ಕೊಡುವಂಥ ಕೆಲಸಕ್ಕೆ ಕೈ ಹಾಕಿದ್ದೆ. ಅದು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನನ್ನ ಮುಂದೆ ಒಂದಷ್ಟು ಜೋಡಿಸ್ಕೊಂಡಿದ್ದೀನಿ ಏನು ತೋರಿಸ್ಬೇಕು ಅಂತಂದ್ಬಿಟ್ಟು. ನಾನು ಕಳೆದ ಒಂದು ತಿಂಗಳಿಂದ ನಾನು ಸರಿಯಾಗಿ ಕೆಲಸಗಳನ್ನ ತಗೊಳಕ್ಕಾಗಿರಲಿಲ್ಲ. ಯಾಕಂತಂದರೆ ಒಂದು 100%ಅಲ್ಲಿ ಒಂದು 50% ಅಷ್ಟು ಕೆಲಸನೇ ಕಟ್ ಆಫ್ ಮಾಡಿಬಿಟ್ಟಿದೆ. ಯಾಕಂತಂದರೆ ನನಗೆ ಯಾವುದಾದ್ರೂ ಒಂದು ಕೆಲಸ ಕಲಿಬೇಕು ಅಂತಂದರೆ ಕಾನ್ಸಂಟ್ರೇಷನ್ ಅದ್ರ ಮೇಲೇ ಇರಬೇಕು. ಯಾಕಂತಂದರೆ ಅಮೌಂಟ್ ಕಟ್ಟಿರ್ತೀವಿ, ಕಲಿಬೇಕು, ಅದು ಬೇರೆ ಕಲಿಬೇಕು ಅಂತಂದ್ಬಿಟ್ಟು ಫುಲ್ಲು ಡೀಟೇಲ್ಸ್ ಇದ್ರ ಮೇಲೇ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕೆಲಸನ ಕಮ್ಮಿ ಮಾಡಿದ್ದೆ. ಆದರೆ ವರ್ಕ್ಗಳೇನು ಕಮ್ಮಿ ಆಗಿರಲಿಲ್ಲ, ಅದು ಅಷ್ಟು ವರ್ಕ್ಗಳಿತ್ತು. ಬಟ್ ತೋರ್ಸೋಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಯಾಕಂತಂದರೆ ಓಡಾಡ್ತಾ ಇದ್ದೆ, ನಾನು ಟ್ರಾವೆಲಿಂಗಲ್ಲೇ ಇತ್ತು ನನಗೆ ಈ 1 ಮಂತ್ ಎಲ್ಲ. ನನಗೆ ಹೋಗೋದು ಬರೋದು ಇದರಲ್ಲೇ ಇತ್ತು. ಫುಲ್ಲು ಸ್ಟ್ರೆಸ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಕೆಲಸನ ಕಮ್ಮಿ ತಗೊಂಡೆ. ಬಟ್ ವರ್ಕ್ಗಳಿತ್ತು, ಟೈಲರ್ಸ್ಗಳದೆಲ್ಲ ವರ್ಕ್ಗಳಿತ್ತು. ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ತೋರಿಸೋಣ ಅಂತ ಅಂದ್ಬಿಟ್ಟು. ಆದರೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಮಾಡ್ತೀನಿ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಆಲ್ರೆಡಿ ಗೊತ್ತಾಗಿರ್ಬೋದು. ಮೇಕಪ್ ಕ್ಲಾಸಿಗೆ ಜಾಯ್ನ್ ಆಗಿದೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅನ್ಸುತ್ತೆ. ಹೇಳಿಲ್ಲ ಅಂದರೆ ಹೊಸ್ದಾಗಿ ಹೇಳ್ಬಿಡ್ತೀನಿ. ನಾನು ಮೇಕಪ್ ಸರ್ಟಿಫಿಕೇಟ್ನು ಕೂಡ ತೊಗೊಂಡಿದ್ದೀನಿ. ನಾನು ಮೇಕಪ್ ಆರ್ಟಿಸ್ಟ್ ಕೂಡ. ಇನ್ಮೇಲೆ ಯಾರಾದರೂ ಮೇಕಪ್ ಆರ್ಟಿಸ್ಟ್ ಡೀಟೇಲ್ಸ್ ಏನಾದರೂ ಬೇಕು ಅಂತಂದರೆ ಮೇಕಪ್ ಆರ್ಟಿಸ್ಟ್ ಬಗ್ಗೆ ಅಥವಾ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಏನಾದರೂ ಪ್ರಾಡಕ್ಟ್ ನಾಲೆಡ್ಜ್ ಬೇಕು ಅಂತಂದರೆ ಇಲ್ಲ ಮೇಕಪ್ ಆರ್ಡರ್ ನೀವು ನಂಗೆ ಕೊಡಬೇಕು ಅಂತಂದರೆ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಆಲ್ರೆಡಿ ಸರ್ಟಿಫೈಡ್ ಆಗಿದ್ದೀನಿ. ಇಲ್ಲಿ ನಂದು ಸರ್ಟಿಫಿಕೇಷನ್ ಕೂಡ ಇದೆ, ತೋರಿಸ್ತೀನಿ ನೋಡಿ. ನಾನು ಕಲ್ತಿದ್ದು ಬಂದು ಮೈಸೂರಲ್ಲಿ ನ್ಯೂ ಆರ್ಟಿಸ್ಟ್ರಿ ಮೇಕಪ್ ಅಕಾಡೆಮಿ ಅಂತ. ನೋಡಿ, ಇದು ಸರ್ಟಿಫಿಕೇಷನ್ ನಂದು ಕಾಣಿಸ್ತಾ ಇದೆಯಾ? ಫ್ರಂಟ್ ಕ್ಯಾಮ್ರಾ ಇದು ಉಲ್ಟಾ ಕಾಣ್ಬೋದು. ನ್ಯೂ ಆರ್ಟಿಸ್ಟ್ರಿ ಪ್ರೊಫೆಷ್ನಲ್ ಮೇಕಪ್ ಅಕಾಡೆಮಿ ಆ್ಯಂಡ್ ಇವೆಂಟ್ಸ್. ಇವ್ರದ್ದು ಇವೆಂಟ್ಸ್ ಕೂಡ ಇದೆ. ಬೇಕಿದ್ರೆ ನೀವು ಯಾರಾದರೂ ಇವೆಂಟ್ ಮಾಡಿಸ್ಕೊಳ್ಳೋರಿತ್ತು ಕಸ್ಟಮರ್ಸ್ ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಫೋರ್ಡಬಲ್ ಪ್ರೈಸಲ್ಲಿ ಇವೆಂಟ್ಸ್ ಕೂಡ ಮಾಡಿಕೊಡ್ತಾರೆ. ನಿಮ್ಗೆ ಯಾವ ಥರ ಬೇಕು, ಯಾವ ಥೀಮಲ್ಲಿ ಬೇಕು, ಪ್ರತಿಯೊಂದು ಕೂಡ ಇರುತ್ತೆ ಇವ್ರ ಹತ್ರನೇ. ಕ್ಯಾಟ್ರಿಂಗ್ ಸರ್ವಿಸ್ ಫುಲ್ ಆಲ್ ಇನ್ ಒನ್. ಏನೊಂದು ಡೆಕೋರೇಷನ್ ಹತ್ರ ಹಿಡಿದು ಎಲ್ಲ ಫುಲ್ ಇವರೇ ನೋಡ್ಕೊತಾರೆ. ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನನ್ನ ಮ್ಯಾಮು ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ಇವ್ರ ನೇಮ್ ಬಂದು ಸ್ನೇಹ ಮ್ಯಾಮ್ ಅಂತ. ಸಚ್ ಎ ಲವ್ಲಿ. ತುಂಬ ಇಷ್ಟ ಆಗ್ಬಿಟ್ಟು ನನಗೆ. ಯಾಕಂತಂದರೆ ಫೀಸ್ ಬಂದು ನಂದು ಏನಂತಂದರೆ ಮೇಕಪ್ ಕ್ಲಾಸ್ದು 15,000 ಇತ್ತು. 15,000ಕ್ಕೆ ಕಲಿಬೋದಾ ಅಂತಂದ್ಬಿಟ್ಟು ತುಂಬ ಮೈಂಡ್ಸೆಟ್ ಇತ್ತು. ಯಾಕಂತಂದರೆ ನಾನಿರೋ ಜಾಗದಲ್ಲ ಸರೌಂಡಿಂಗಲ್ಸ್ ಎಲ್ಲ ನಾನು ವಿಚಾರಿಸಿದ್ದೀನಿ ಪ್ರೈಸ್ ಏನಾಗ್ಬೋದು, ಟೈಲರಿಂಗ್ ಇದು ಮೇಕಪ್ ಕ್ಲಾಸಿಗೆ ಏನಿದೆ ಅಮೌಂಟು ಅಂತಂದ್ಬಿಟ್ಟು ವಿಚಾರಿಸಿದ್ದೀನಿ. ಕೆಲವೊಂದು ಕಡೆ ಒಂದು 50K ಹೇಳಿದ್ರು, 50,000, 60,000, 40,000, 30,000 ಹಿಂಗೆಲ್ಲ ಹೇಳಿದ್ರು. ಸ್ವಲ್ಪ ದೂರನೇ ನನಗೆ. ಇಲ್ಲಿಂದ ನಾನು ಮೈಸೂರಿಗೆ ಹೋಗಿ ಕಲಿತೀನಿ ಅಂತಂದರೆ ಒಂದು 1.5 hour ನಂಗೆ ಜರ್ನಿ ಆಗುತ್ತೆ. ಬಟ್ ಪರವಾಗಿಲ್ಲ, ಹೋಗೋಣ. ಯಾಕಂತಂದರೆ ಈ ಕೆಲಸ ಆಲ್ರೆಡಿ ನಾನು ಮಾಡ್ತಾ ಇದ್ದೀನಿ. ಒಂದು ಕೆಲಸನ ಇನ್ನೊಂದು ಕೆಲಸ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗದು ಮಾಡೋಕ್ಕಾಗಲಿಲ್ಲ ಅಂತಂದರೆ ಇನ್ವೆಸ್ಟ್ ಮಾಡಿಬಿಟ್ರೆ ಸುಮ್ಮನೆ ವೇಸ್ಟ್ ಆಗಲ್ವಾ? ಕಮ್ಮಿ ದುಡ್ಡಲ್ಲೇ ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡೋಣ ಎಷ್ಟು ಕಲಿಸ್ತಾರೆ ಅಷ್ಟು ಕಲ್ತ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಒಂದು ಇಂಟ್ರೆಸ್ಟ್ ಇತ್ತು. ಯಾಕೆ ಇಂಟ್ರೆಸ್ಟ್ ಬಂತು ಅಂತಂದರೆ ಈ ಸೆಟ್ಗಳಿಂದ ಇದೆ ನೋಡಿ, ಇದೇನೆ. ಯಾಕಂತಂದರೆ ಕೆಲವೊಂದು ಜನ ನನಗೆ ರೆಂಟಿಗೆ ಅಂತ ಬಂದವರು ನೀವು ಮೇಕಪ್ ಕೂಡ ಮಾಡ್ತೀರಾ, ಮೇಕಪ್ ಮಾಡಲ್ವಾ, ಅದು ಒಂದು ಕಲ್ತ್ಕೊಂಡ್ಬಿಡಿ, ನಮಗೆ ಎಲ್ಲ ಈಸಿ ಆಗುತ್ತೆ, ಎಲ್ಲ ಒಂದು ಕಡೆನೇ ಸಿಕ್ಬಿಡುತ್ತೆ, ಅದು ಒಂದು ಕಲ್ತ್ಕೊಳ್ಳಿ ಅನ್ನೋ ಥರನೇ ತುಂಬ ಮಾತುಗಳು ಬಂತು. ಹಾಗಾಗಿ ಕಲ್ತ್ಬಿಡೋಣ ಇದನ್ನು ಅಂತ ಅಂದ್ಬಿಟ್ಟು. ಬೇಕಾದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಂತರ ಎಷ್ಟು ಜ್ಯುವೆಲ್ರೀಸ್ ಇದೆ ಮತ್ತೊಂದು ಹೊಸ ಕಲೆಕ್ಷನ್ಸ್ ಕೂಡ ತೊಗೊಂಬಂದಿದ್ದೀನಿ. ಅಷ್ಟನ್ನು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಬೇಕಿದ್ದರೆ ಯಾರಾದರೂ ಜ್ಯುವೆಲ್ರಿನ ರೆಂಟಿಗೆ ಕೊಡಬೇಕು, ಆ ರೆಂಟಿಗೆ ಕೊಡೋ ಬಿಸ್ನೆಸ್ ಮಾಡಬೇಕು ಅಂತಂದಿತ್ತು ಅಂತಂದರೆ ಟ್ರೆಂಡಿಂಗಲ್ಲೇ ಯಾವ ಥರ ಜ್ಯುವೆಲ್ರೀಸ್ ಇದೆ, ಯಾವ್ಯಾವುದು ಜಾಸ್ತಿ ಮೂವ್ ಆನ್ ಆಗುತ್ತೆ ಸೇಲ್ಸ್ಗೆ ಅಥವಾ ರೆಂಟಿಗೆ ಕೊಡ್ತೀನಿ ಅಂತಂದ್ಬಿಟ್ಟು ಒಂದಷ್ಟು ವೀಡಿಯೋ ಸಿಗುತ್ತೆ. ಬೇಕಾದರೆ ನಾನು ಹತ್ರನೇ ವೀಡಿಯೋ ಮಾಡಿ ಹಾಕ್ತೀನಿ. ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಒಂದಷ್ಟು ಪ್ರಾಡಕ್ಟ್ಸ್ನ ತೊಗೊಬಂದಿದ್ದೀನಿ. ಇನ್ನೂ ನಾನು ಕಲ್ತಿದ್ದ ಅಕಾಡೆಮಿ ಹೆಸರು ಹೇಳಾಯಿತು. ಫೀಸ್ ಏನಿತ್ತು ಅಂತಂದರೆ 15,000 ಫೀಸ್ ಇತ್ತು. ಕಮ್ಮಿ ಅನಿಸುತ್ತೆ ಅಲ್ವಾ, ಹೆಂಗೆ ಹೇಳ್ಕೊಡ್ತಾರೋ ಏನು ಅಂತ ಅಂದ್ಕೊಂಡೆ ಹೋಗಿ ಸೇರಿಕೊಂಡಿದ್ದು ನಾನು. ಬಟ್ ನಾನು ಕೊಟ್ಟಿದ್ದು 15,000ಕ್ಕಿಂತ ಜಾಸ್ತಿ ನಾಲೆಡ್ಜ್ನ ನಾನು ತೊಗೊಂಡು ಬಂದಿದ್ದೀನಿ ಅಂತ ಹೇಳೋಕ್ಕೆ ಮನಸ್ಫೂರ್ತಿಯಾಗಿ ಹೇಳ್ತೀನಿ ನಾನು. ಯಾಕಂತಂದರೆ
ನಾನು ಸೇರ್ಕೊಂಡಾಗ ಅವ್ರು ನನಗೆ ಹೇಳಿದ್ದು ಹೇರ್ ಸ್ಟೈಲ್ ಕ್ಲಾಸಸ್ ಇರುತ್ತೆ, ಸ್ಯಾರಿ ಡ್ರೇಪಿಂಗ್ ಇರುತ್ತೆ, ಮತ್ತು ಮೇಕಪ್ ಕ್ಲಾಸ್ ಇರುತ್ತೆ ಅಂತ. ಬಟ್ ನಮ್ಮ ಬ್ಯಾಚು ಏನೋ ಗೊತ್ತಿಲ್ಲ, ಏನು ಸಮಥಿಂಗ್ ಸ್ಪೆಷಲ್ ಅಂತ ಅನಿಸ್ತು ಅವ್ರಿಗೆ ಅಂತ ಗೊತ್ತಿಲ್ಲ, ಸ್ವಲ್ಪ ಆ್ಯಡ್ ಆನ್ ಮಾಡ್ತಾ ಹೋದ್ರು. ಆ್ಯಡ್ ಆನ್ ಮಾಡ್ತೀನಿ, ನೀವು ಹೆಂಗೆ ಕಲಿತೀರಾ, ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ ಅಂತಂದರೆ ನೆಕ್ಸ್ಟ್ ಬ್ಯಾಚಸ್ಗೂ ಕೂಡ ಇದನ್ನು ಕಾಂಪ್ಲಿಮೆಂಟ್ರಿಯಾಗಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀವು ಬ್ಯಾಚಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ನಿಮ್ಗಳಿಗೆ ಈ ಟೈಮ್ ಡ್ಯೂರೇಷನ್ಸಲ್ಲಿ 1 ಮಂತಲ್ಲಿ ಅಂತಂದರೆ ತಲೆ ಹಾಕಕ್ಕೆ ಹೋಗೋದಿಲ್ಲ, 3 ಕ್ಲಾಸ್ನ ಅಚ್ಚುಕಟ್ಟಾಗಿ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಮುಂಚೆನೇ ಪ್ರಾಮಿಸ್ ಮಾಡಿಬಿಟ್ಟು ನಮ್ಮ ಮ್ಯಾಮ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಮಧ್ಯದಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಸುಮ್ಮನೆ ನಮ್ಗಳಿಗೂ ಬೇಜಾರಾಗೋದು ಬೇಡ ಅಂತ ಏನೇನು ಆ್ಯಡ್ ಆನ್ ಮಾಡಿದ್ರು ಅಂತಂದರೆ, ಫಸ್ಟ್ ಒಂದು ಬಂದು ನೇಲ್ ಆರ್ಟ್ ಕ್ಲಾಸ್ ಆ್ಯಡ್ ಆನ್ ಮಾಡಿದ್ರು. ನೇಲ್ ಆರ್ಟ್ ಕ್ಲಾಸ್ 1 ಡೇ ಕ್ಲಾಸಸ್ ಇತ್ತು, ಮತ್ತು ಮೆಹಂದಿ ಕ್ಲಾಸಸ್ ಇತ್ತು, ಹೇರ್ ಎಕ್ಸಸರೀಸ್, ಮತ್ತು ಇವಾಗೆಲ್ಲ ಲೋಟಸ್ ಫ್ಲವರ್ ಡಿಸೈನ್ಸ್ ಎಲ್ಲ ಬಂದಿದೆ ನೋಡಿ, ಅದೆಲ್ಲ ಯಾವ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಕರೆಸಿ ನಮಗೆ ಟ್ರೈನ್ ಅಪ್ ಮಾಡಿದ್ರು. ಅದೇನು ಈಸಿ ಇದೆ ಅಂತ ಅನಿಸ್ತು, ಚೆನ್ನಾಗಿ ಮಾಡ್ಬೋದು. ಈಗ ಏನಂತಂದರೆ ಅಟ್ಲೀಸ್ಟ್ ಯಾರಾದ್ರೂ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಕನ್ಸಿಟ್ಕೊಂಡವರು ಸಾವಿರಾರು ಜನಗಳಿದ್ದಾರೆ ಇವಾಗ, ಎಲ್ಲ ಕಲಿತಾ ಇರೋರು ಸಾವಿರಾರು ಜನಗಳು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇವಾಗ. ಇಷ್ಟು ಕೆಲಸಗಳಲ್ಲಿ ಮತ್ತು ದಿಂಟ್ ಕಟ್ತಾರೆ ನೋಡಿ, ಇದೆಲ್ಲ ಸ್ವಲ್ಪ ನಂಜನಗೂಡು ಸೈಡಲ್ಲಿ ಜಾಸ್ತಿ ದಿಂಟ್ ಕಟ್ತಾರೆ, ಅಲ್ಲಿಂದ ಕರೆಸಿದ್ರು ನಮ್ಮ ಮೈಸೂರಿಗೆ. ಅವ್ರನ್ನ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಬನ್ನಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಕರೆಸಿದ್ರು. ಅವರೊಂದು ಕ್ಲಾಸಸ್ ಹೇಳ್ಕೊಟ್ರು. ಅದೇನಂತಂದರೆ ಬರೀ ದಿಂಟ್ ಕಟ್ಟೋದ್ರಿಂದನೇ ಕಮ್ಮಿ ಅಂದ್ರೂ 1,000 ಹತ್ರ 1 ಡೇಗೆ ಅದು ಮಾಡ್ಬೋದು. ಸೀಸನ್ಸಲ್ಲಿ ಅನ್ಸೀಸನೆಲ್ಲ ಮಾಡ್ತಾರೆ ಅಂತ ಹೇಳಲ್ಲ, ಪಾಪ ಅವ್ರಿಗೂ ಒಂದೊಂದು ಯಾರಾದರೂ ವೀಡಿಯೋ ನೋಡ್ತಾ ಇರೋ ದಿಂಟ್ ಕಟ್ಟೋರು ವೀಡಿಯೋ ನೋಡ್ತಾ ಇದ್ರೆ 1,000 ದುಡಿತೀವ ಹೇಳ್ತಾವ್ರಲ್ಲ ಅಂತ ಅನ್ಕೋಬೋದು. ಸೀಸನ್ಸ್ಗಳಲ್ಲಿ ಮಾಡ್ಬೋದು, 1,000 ಅಂತೂ ಪಕ್ಕ ಮಾಡ್ತಾರೆ ಅಂತ ಅಂದರು ಅವರೇನೆ. ಅವ್ರು ಹೇಳಿದ್ದಕ್ಕೇ ನಾನು ಹೇಳ್ತಿರೋದು. ಇಷ್ಟು ಕ್ಲಾಸ್ ಆ್ಯಡ್ ಆನ್ ಮಾಡಿದ್ರು. ಮತ್ತು ಈಗ ಲಾಸ್ಟಲ್ಲಿ ಕೆಲವೊಂದು ಕಡೆ 15,000ಕ್ಕೆ ಯಾರು ಕೂಡ ಏರ್ ಬ್ರಷ್ ಮೇಕಪ್ ಏನಿರುತ್ತೆ ಅದು ನಾಲೆಡ್ಜ್ ಕೊಡೋದಿಲ್ಲ. ನಮ್ಮ ಮ್ಯಾಮ್ ಅದನ್ನು ಕೂಡ ಕೊಟ್ಟಿದ್ದಾರೆ. ಏರ್ ಬ್ರಷ್ ಮೇಕಪ್ ಮಾಡ್ತೀರಾ ನೀವು ಅಂತಂದರೆ ನೆಕ್ಸ್ಟು ಅದಕ್ಕೆ ಏನೇನು ಪ್ರಾಡಕ್ಟ್ಸ್ಗಳು ಬೇಕು, ಯಾವ ಥರ ಯೂಸ್ ಮಾಡಬೇಕು, ಮತ್ತು ಮೇಕಪ್ ಯಾವ ಥರ ಮಾಡಬೇಕು. ಹೇರ್ ಬ್ರಷ್ ಮೇಕಪ್ ಅಂತಂದರೆ ಬರೀ ಫೌಂಡೇಶನ್ಸ್ ಅಷ್ಟೇ ಏರ್ ಬ್ರಷ್ ಟ್ಯೂಲಲ್ಲಿ ಹಾಕ್ಬಿಟ್ಟು ಇನ್ನೆಲ್ಲ ಇದು ಮಾಡಬೇಕು, ಆ ಥರ ಅಲ್ಲ. ಇವಾಗೆಲ್ಲ ಅರ್ಧಕ್ಕರ್ಧ ಸುಳ್ಳೇ ತೋರಿಸ್ತಾ ಇದ್ದಾರೆ. ಅದು ಮೇಯ್ನ್ ಏನಿದೆ ಅದ್ರ ಬಗ್ಗೆ ಮಾತ್ರ ಹೇಳಿದ್ದಾರೆ. ಇವಾಗ ಸ್ವಲ್ಪ ಏನಂತಂದರೆ ಮೇಕಪ್ಸಲ್ಲಿ ಸ್ವಲ್ಪ ಇವಾಗೆಲ್ಲ ಹೆಂಗೆ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ಸ್ವೆಟ್ ಪ್ರೂಫು, ವಾಟರ್ ಪ್ರೂಫು, ಮತ್ತು ಡ್ರ್ಯಾಕ್ ಪ್ರೂಫು, ಸ್ಟೀಮ್ ಪ್ರೂಫು, ಈ ಥರ ಎಲ್ಲ ಬಂದ್ಬಿಟ್ಟಿದೆ. ಮೇಕಪ್ಪಲ್ಲಿ 2 ಟೈಪ್ ಇರೋದು, ಒಂದು ಹೇರ್ ಬ್ರಷ್ ಮೇಕಪ್ಪು, ಒಂದು HD ಮೇಕಪ್ಪು, 2 ಥರ ಇರೋದು. ಇಲ್ಲಿ ನಾವು ಅದರೊಳಗಡೆ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ಕೊಂಡಿರೋದು ಏರ್ ಬ್ರಷು ಮತ್ತು HD ಬಿಟ್ಟರೆ ಇನ್ಯಾವ ಥರ ಮೇಕಪ್ಸ್ಗಳು ಇಲ್ಲ. ಮಿನಿ HD ಹೇರ್ ಬ್ರಷ್ ಮೇಕಪ್ಪು, ಮತ್ತು ಇವಾಗೆಲ್ಲ ಸ್ವೆಟ್ ಪ್ರೂಫು, ವಾಟರ್ ಪ್ರೂಫು ಒಂದು ಅಷ್ಟು ತಂದಿಟ್ಟಿದ್ದಾರೆ ಮಾರ್ಕೆಟಿಂಗಿಗೆ. ಕಲಿಬೇಕು ಪ್ರತಿಯೊಂದೂ. HD ಮೇಕಪ್ಪು, ಹೇರ್ ಬ್ರಷ್ ಮೇಕಪ್ಪು 2ರಲ್ಲೇ ಬರೋದು. ಬಟ್ ಅದಕ್ಕೆ ಹೊಸದಾಗಿ ಹೆಸರಿಟ್ಟಿದ್ದಾರೆ. ಇವಾಗ ನಾವೇನೇ ಮಧುಬಾಲ ಪ್ಯಾಟ್ರನ್ ಅಂತ ಹೆಸರಿಟ್ಟಿದ್ದೀವಿ, ಕೆಲವೊಂದು ಈಗ ಹೊಸ ಡಿಸೈನ್ಸ್ಗಳಿಗೆ ಬೇರೆ ಹಿಂಗೆ ಹೆಸರಿಟ್ಟಿದ್ದೀವಿ. ಹಾಗೆ ವರ್ಕ್ಸಲ್ಲೂ ಕೂಡ ನಾವು ಮಾಡ್ತಾರೋ ವರ್ಕ್ಗಳ ಮೇಲೆ ಮಿನಿ HD ಈ ಥರ ಎಕ್ಸ್ಟ್ರಾ ಕೊಟ್ಕೊಂಡು ಹೋಗಿದ್ದಾರೆ. ಅದ್ರ ಮೇಲೆ ಪ್ರೈಸು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಕಲ್ತಿದ್ದಕ್ಕೂ 1 ಮಂತಲ್ಲಿ ನನಗೆ ಏನಂತ ಅನಿಸ್ತು ಆ ಅಕಾಡೆಮಿ ಬಗ್ಗೆ ಅಂತಂದರೆ, ನಾನು ಓನಾಗಿ ಹೇಳ್ತೀನಿ ನನಗೆ ಏನು ಅನಿಸ್ತು, ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, ನೀವ್ಯಾರಾದರೂ ಜಾಯ್ನ್ ಆಗೋರು ಕೂಡ ಒಂದು ಫೀಡ್ಬ್ಯಾಕ್ ಬೇಕಿರುತ್ತೆ ಅಲ್ವಾ. ಈಗ ಒಂದು ರಿಯಲ್ ಆಗಿ ಈಗ ನಮಗೆ ನಾನು ಮಾಡ್ತಿರೋ ವಿಡಿಯೋದಲ್ಲಿ ಕೆಲವೊಂದು ಕಮೆಂಟ್ಸ್ ಆಗಿರ್ಬೋದು ಅಥವಾ ಡೈರೆಕ್ಟ್ ಫೋನ್ ಮಾಡಿ ಹೇಳೋದಾಗಿರ್ಬೋದು, ಏನಂತ ಹೇಳ್ತಿದ್ದಾರೆ ಅಂತಂದರೆ, ಏನಿರುತ್ತೆ ಅದನ್ನು ಡೈರೆಕ್ಟಾಗಿ ಹೇಳ್ತೀರಾ ಅಂತ ಅಂದ್ಬಿಟ್ಟೆ ಎಲ್ಲ ತುಂಬ ನನಗೆ ಕಾಂಪ್ಲಿಮೆಂಟ್ರಿ ಕೊಡ್ತಾ ಇರೋದು. ಯಾಕಂತಂದರೆ ಸುಳ್ಳು ಹೇಳೋದಿಲ್ಲ. ನಾನು ಏನು ಹೇಳಿದೆ, ಟೈಲರಿಂಗ್ ಮಾರ್ಕೆಟಿಂಗಲ್ಲಿ ಏನಿದೆ, ಇದು ಇಂಡಸ್ಟ್ರಿ ಯಾವ ಥರ ಇದೆ, ಅದ್ಯಾವ ಥರ ಬಂದಿದೆ, ಮತ್ತು ಅದರಲ್ಲಿ ಏನಷ್ಟು ತಪ್ಪುಗಳು ಸುಳ್ಳೆಲ್ಲ ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ, ಅದರಲ್ಲಿ ನಿಜ ಎಷ್ಟು ಸತ್ಯ ಎಷ್ಟು ಅಂತ ಅಂದ್ಬಿಟ್ಟು ನಾನು ಏನಿದೆ ಡೈರೆಕ್ಟಾಗಿ ವಿಡಿಯೋ ಮಾಡಿ ಹಾಕಿದ್ದೆ. ಅದನ್ನು ಎಷ್ಟೊಂದು ಜನ ಹೌದು ನೀವು ಹೇಳ್ತಿರೋದು ನಿಜ, ಏನು ಸುಳ್ಳು ಹೇಳ್ತಾ ಇಲ್ಲ, ನೀವು ಇರೋದನ್ನ ಇದ್ದಂಗೆ ಹೇಳ್ತಾ ಇದ್ದೀರಾ ಅಂತಂದರು. ಆ ಥರನೇ ನಾನು ಒಂದು ಫೀಲ್ಡಲ್ಲಿ ಆಲ್ರೆಡಿ ಗುರುತಿಸ್ಕೊಂಡಿರೋದ್ರಿಂದ ಇದೇನೇ ಮೇಕಪ್ ಕ್ಲಾಸಸ್ ಏನೇ ಇದ್ರೂ ಕೂಡ ಇಲ್ಲೂ ಸುಳ್ಳು ಹೇಳಬಾರ್ದು ಅಂತ ಅಂದ್ಬಿಟ್ಟು ನಂದೊಂದು ಫೀಡ್ಬ್ಯಾಕ್ ಇದ್ದರೆ ಯಾರಾದರೂ ನನ್ನನ್ನು ನೋಡಿ ಕಲಿಬೇಕು ಅಂತ ಅಂದ್ಕೊಂಡಿರೋರ್ಗೂ ಒಂದು ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಏನಂತಂತು ಅಂದರೆ ಮೇಕಪ್ ಕ್ಲಾಸ್ ಹೆಂಗಿತ್ತು ಅಂತಂದರೆ 1 ಮಂತ್ ಮೇಕಪ್ ಕ್ಲಾಸ್ ಇತ್ತು ನನಗೆ. ಟೈಮಿಂಗ್ಸ್ ಎಲ್ಲ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ನನಗೆ ಅವ್ರದ್ದು ಡೈರೆಕ್ಟ್ ನಂಬರ್ ಕೊಡ್ತೀನಿ. ಅಥವಾ ಇಲ್ಲ ಅಂತಂತು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಪೇಜಸ್ 2 ಪೇಜಸ್ ಇದೆ. ಒಂದು ಸ್ನೇಹ ಮೇಕೋವರ್ ಅಂತ ಇದೆ. ಇಲ್ಲ ಇನ್ನೊಂದು ಬೇಕು ಅಂತಂದರೆ ನ್ಯೂ ಆರ್ಟಿಸ್ಟ್ರಿ ಮೇಕೋವರ್ ಅಂತ ಒಂದಿದೆ. ಇಲ್ಲ ಗೊತ್ತಾಗಲಿಲ್ಲ ನಿಮಗೆ ಸರ್ಚ್ ಮಾಡು ನನಗೆ ಸಿಕ್ಕಲಿಲ್ಲ ಅಂತಂದರೆ ನನ್ನ ಮೆಸೇಜ್ ಮಾಡಿ ನನಗೆ ಡೈರೆಕ್ಟಾಗಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ ಅಥವಾ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರೇ ಕೊಡ್ತೀನಿ. ಕಾಂಟ್ಯಾಕ್ಟ್ ಮಾಡಿ ಏನು ಡೀಟೇಲ್ಸ್ ಬೇಕಿದ್ರು ಕೇಳ್ಕೊಳ್ಳಿ ಅವ್ರ ಹತ್ರ. ಕ್ಲಾಸಸ್ ಹೆಂಗಿತ್ತು ಅಂತಂದರೆ, ಏನೂ ಗೊತ್ತಿಲ್ಲ ನನಗೇನೂ ಬರೋದಿಲ್ಲ ಅಂತಂದರೆ ಬೆಸ್ಟ್. ಯಾಕಂತಂದರೆ ತಿಳ್ಕೊಂಡ್ಬಿಟ್ಟಿರ್ತೀರಾ, ಹಾಗಾದರೆ ನಾವು ಹೋಗ್ಬಾರ್ದ ಅಂತಂದರೆ ಇಲ್ಲ,
ಅವ್ರಿಗೂ ಕೂಡ ಕಲಿಸ್ಕೊಡ್ತಾರೆ. ಬಟ್ ಏನೂ ಗೊತ್ತಿಲ್ಲ ಅಂತ ಅನ್ನೋದನ್ನ 1 ಮಂತಲ್ಲಿ ಒಂದು ಪರ್ಫೆಕ್ಟಾಗಿ ನೀವು ಮೇಕಪ್ ಮಾಡಬೇಕು ಅನ್ನೋಷ್ಟು ಮೈಂಡ್ ಸೆಟ್ಟು ನಿಮ್ಮಲ್ಲಿರುತ್ತೆ. ಅದೇ ಏನಂತಂದರೆ ನಿಮ್ಮಲ್ಲಿ ಇಂಟ್ರೆಸ್ಟ್ ಇರಬೇಕು, ನೀವು ಕಲಿಬೇಕು. ನೀವು ಕಲಿದೇನೆ ಅವ್ರು ಕಲಿಸ್ತಾರೆ ಅಂತ ಯಾರು ಕೂಡ ಪ್ರಾಮಿಸ್ ಮಾಡೋಕ್ಕಾಗಲ್ಲ. ನಾನಂತೂ ಹೇಳೋದೇ ಇಲ್ಲ. ನೀವು ಕಲೀಲಿಲ್ಲ ಅಂತ ಅಂದ್ಬಿಟ್ಟು ನಿಮ್ಗೆ ಹೊಡೆದ್ಬಿಟ್ಟು ಕಳಿಸೋವಂಥ ಟೀಚರ್ಸ್ಗಳೆಲ್ಲ, ಕಲಿಲೇಬೇಕು ಅಂತಂತ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದು ಲಾಟ್ಸ್ ಆಫ್ ಏನಂದರೆ ಒಂದು ಫುಲ್ ಆಫ್ ಪ್ಯಾಕೇಜ್ ಅವರು ನಮ್ಮ ಮ್ಯಾಮು ಏನಂತಂದರೆ ನೀವು ಎಷ್ಟು ಕೇಳ್ತೀರಾ ಅಷ್ಟು ನಾಲೆಡ್ಜ್ ಇದೆ ಅವ್ರ ಹತ್ರ. ನೀವೆಷ್ಟು ತಿಳ್ಕೊತೀರಾ ಅಥವಾ ನೀವೆಷ್ಟು ಕಲ್ತ್ಕೋತೀರಾ ಅನ್ನೋ ಬೇಸಸ್ಸು ನಿಮ್ಮ ಮೇಲಿದೆ. ನೀವು ಒಂದು ದೊಡ್ಡ ಮೇಜರ್ ಆರ್ಟಿಸ್ಟ್ ಆಗೋಷ್ಟು ನಂಗೆ ಕಲಿಬೇಕು, ನನಗೆ ಅಷ್ಟು ಬೇಕು ಅಂತಂದರೆ ನನಗೆ ತುಂಬ್ಕೋತೀನಿ, ಅಷ್ಟು ವಿದ್ಯೆನೂ ನಾನು ಬೇಕು, ನಾನು ಕಲ್ತ್ಕೋತೀನಿ ಅಂತಂದರೆ ಅಷ್ಟನ್ನು ತುಂಬ್ತಾರೆ. ಇಲ್ವಾ ನಂಗೆ ಸಿಂಪಲ್ ಆಗಬೇಕು ಮ್ಯಾಮ್, ನಾನು ಒಬ್ಬಳೇ ಮಾಡ್ಕೋಬೇಕು, ಇಲ್ಲ ನಾನು ಒಬ್ಬರಿಗೆ ಮಾಡ್ಕೋಬೇಕು ಅಂತಂದರೆ ಅದರಲ್ಲೇ ಪರ್ಫೆಕ್ಷನ್ ಇರಬೇಕು. ಆ ಥರ ಮಾಡ್ತಾರೆ ನಮ್ಮ ಮ್ಯಾಮು. ಏನಂತಂದರೆ ಫ್ರೆಂಡ್ಲಿನೆಸ್ ತುಂಬ ಚೆನ್ನಾಗಿದೆ. ಯಾಕಂತಂದರೆ ಕೆಲವೊಂದು ಅಕಾಡೆಮಿಗಳಲ್ಲಿ ನೀವ್ಯಾರೋ ನಾವ್ಯಾರೋ ಹೇಳ್ತಾ ಇದ್ದೀನಿ, ಕಲ್ತ್ಕೊಂಡೋಗಿ ಅಷ್ಟೇ. ಈಗ ಪ್ರಾಡಕ್ಟ್ಸ್ಗಳ ಬಗ್ಗೆನೂ ಅಷ್ಟೇ. ಕೆಲವೊಂದು ನಮ್ಮ ಅಕಾಡೆಮಿಲಿನೇ ಬಂದಿದ್ದವರು ಒಂದು 5-6 ಜನ ಏನಂತಂದರೆ ಒಂದು 2-3 ಕಡೆ ಅಕಾಡೆಮಿಗೆ ಹೋಗಿ ಸೇರಿಕೊಂಡು ಲಕ್ಷಾಂತರ ರೂಪಾಯಿ ಕಟ್ಟಿ ಏನೂ ಆಗದೆ ಅದು ಇದು ಪ್ರಾಬ್ಲಮ್ ಆಗಿದೆ, ಆದ್ರೂ ನನಗೆ ಫುಲ್ಲು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ ನನ್ನ ಮೇಕಪ್ಪಲ್ಲಿ ಅಂತ ಅಂದ್ಬಿಟ್ಟು ಮತ್ತೆ ಬಂದು ಜಾಯ್ನ್ ಆಗಿರೋರು ಕೂಡ ಇದ್ದರು. ಅವರು ಇಲ್ಲ ಮ್ಯಾಮ್, ನಾವು ಅಲ್ಲೆಲ್ಲ ದುಡ್ಡು ಖರ್ಚು ಮಾಡೋದ ಬಂದು ಬರೀ 15,000 ಇನ್ವೆಸ್ಟ್ ಮಾಡಿದರೆ ಪರ್ಫೆಕ್ಟ್ ಆಗಿಬಿಡ್ತಿದ್ವಿ, ಇಷ್ಟೊಂದು ದುಡ್ಡನ್ನ ವೇಸ್ಟ್ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ ಅಂತಂದರು. ಯಾಕಂತಂದರೆ ಅವ್ರು ತೊಗೊಂಡಿರೋ ಪ್ರಾಡಕ್ಟ್ಸ್ಗಳು ಹೈ ಬಜೆಟ್ತೇನೆ, ತುಂಬ ಹೈ ಬಜೆಟ್ ಪ್ರಾಡಕ್ಟ್ಗಳನ್ನೇ ಇವರು ಇದು ಮಾಡಿ ಹೇಳಿ ಅವ್ರಿಗೆ ಇದನ್ನೇ ತೊಗೊಳ್ಳಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವ್ರು ತೊಗೊಬಿಟ್ಟಿದ್ದಾರೆ. ಆಲ್ಮೋಸ್ಟ್ 1 ಲ್ಯಾಕ್ ತನಕನೂ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. 1,80,000, 40,000 ಈ ಥರ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಮ್ಯಾಮ್ದು ಏನಂದರೆ ಕಮ್ಮಿ ಬಜೆಟಲ್ಲಿ ತೊಗೊಳ್ಳಿ, ನೀವು ಫಸ್ಟ್ ಮಾಡಿ. ನಾನು ಕೇಳಿದೆ ಫಸ್ಟು ಒಂದು 15 ಡೇಸಲ್ಲೇ ಹೋಗ್ಬಿಟ್ಟು ಮ್ಯಾಮ್ ಪ್ರಾಡಕ್ಟ್ಸ್ ಎಲ್ಲ ಯಾವ್ದಾದ್ರು ತಗೊಳ್ಳಿ ಅಂತಂತ. ನಾನು ಹೇಳಲ್ಲ, ಖಂಡಿತವಾಗಿ ಹೇಳಿದ್ದು ನಾನು ಇದೇ ತೊಗೊಳ್ಳಿ ಅಂತ ಹೇಳೋದಿಲ್ಲ. ನಾನು ಒಂದಷ್ಟು ಪ್ರಾಡಕ್ಟ್ಗಳನ್ನ ನಿಮ್ಮ ಮುಂದೆ ಇಡ್ತೀನಿ, ನೀವೇ ಸ್ವತ್ವಾಗಿ ಓನ್ವಾಗಿ ಮಾಡಿ, ಪ್ರಾಡಕ್ಟ್ಸ್ಗಳಲ್ಲಿ ಯೂಸ್ ಮಾಡಿ. ಮೇಕ್ ಓವರ್ ಕ್ಲಾಸಸ್ಸಲ್ಲಿ ಇರುತ್ತಲ್ವ, ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಯಾವ ಥರ ಬೇಕು ಅಂತ ನೋಡಿ. ನಿಮ್ಗೆ ಎಷ್ಟು ಕಮ್ಮಿ ಬಜೆಟಲ್ಲಿ ತೊಗೋತೀನಿ ಅಂತಂದರೆ ಕಮ್ಮಿ ಬಜೆಟಲ್ಲಿ ತೊಗೊಳ್ಳಿ, ಹೈ ಬಜೆಟಲ್ಲಿ ತೊಗೋತೀನಿ ಅಂದರೆ ಹೈ ಬಜೆಟಲ್ಲಿ ತೊಗೊಳ್ಳಿ. ಅದು ನಿಮ್ಮ ಮೇಲೆ ಡಿಪೆಂಡು. ಯಾಕಂತಂದರೆ ಕೆಲವೊಬ್ಬರಿಗೆ ಈಗ ನಾರ್ಸ್ ಇದೆ, ಹುಡಾ ಬ್ಯೂಟಿ ಇದೆ, ಮೆಕಿಸೇನಿಯಾ ಇದೆ, ಫಾರೆವರ್ 52 ಇದೆ, ಒಂದಷ್ಟು ಬ್ರ್ಯಾಂಡಸ್ಗಳಿಟ್ಟಿದ್ರು. ನಮಗಂತೂ ಪ್ರಾಕ್ಟೀಸ್ ಟೈಮಲ್ಲಿ ಒಂದು 10ರಿಂದ 15 ಟೈಪ್ ಆಫ್ ಫೌಂಡೇಶನ್ಸ್ಗಳಿಟ್ಟಿದ್ರು. ಅದರಲ್ಲಿ ನಾವು ಕೆಲವೊಬ್ರು ಏನು ಹೇಳುತ್ತಾರೆ ಅಂತಂದರೆ ಇದು ಆಯಿಲಿ ಸ್ಕಿನ್ಗ, ಇದು ಡ್ರೈ ಸ್ಕಿನ್ಗ, ಈ ಥರ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದೇ ಮೇಕಪ್ ಮಾಡ್ತಾರೆ ಅವರಿದ್ದಾರೆ. ಅಂಥದ್ರಲ್ಲಿ ಒಂದು 15-20 ಥರ ಪ್ರಾಡಕ್ಟ್ಸ್ಗಳನ್ನ ಇಟ್ಬಿಟ್ಟು ನಿಮ್ಗೆ ಯಾವ್ದು ಬೇಕು, ನೀವು ಯಾವ ಸ್ಕಿನ್ ಮೇಲೆ ಟೈಪ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಗೆ ಯಾವ್ದು ಬೇಕು, ಯಾವ್ದು ನಿಮಗೆ ಈಸಿ ಅಂತ ಅನಿಸುತ್ತೆ, ಅಥವಾ ನಿಮಗೆ ಯಾವ್ದು ರೇಟಲ್ಲಿ ನಿಮಗೆ ಅದನ್ನು ಅಫೋರ್ಡ್ ಮಾಡೋಕ್ಕಾಗುತ್ತೆ, ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ಇಟ್ಟಿದ್ರು. ನಾವು ಅಷ್ಟು ಪ್ರಾಡಕ್ಟ್ಸಲ್ಲಿ ಪ್ರಾಕ್ಟೀಸ್ ಮಾಡಿ ಲಾಸ್ಟ್ ನಮಗೆ ಒಂದು ನಾಲೆಡ್ಜ್ ಬಂದ್ಬಿಡುತ್ತೆ. ಬೇಡ ನಾನು ಇದನ್ನು ತೊಗೋತೀನಿ, ಇದು ಬೇಡ, ಇದೇ ಕೆಲಸನ ಈ ಚಿಕ್ಕ ಪ್ರಾಡಕ್ಟ್ ಮಾಡುತ್ತೆ, ನಾನು ಇದನ್ನೇ ತೊಗೋತೀನಿ. ಈ ಥರ ಕಮ್ಮಿ ಬಜೆಟಲ್ಲೂ ಸೆಟ್ ಮಾಡ್ಕೋಬೋದು ನಿಮ್ಮ ವ್ಯಾನಿಟಿ ಕಿಟ್ನ, ಅಥವಾ ಜಾಸ್ತಿ ಹೈ ಬಜೆಟಲ್ಲೂ ಕೂಡ ನೀವು ಸೆಟ್ ಮಾಡ್ಕೋಬೋದು. ಆ ಥರದ ಒಂದು ನಾಲೆಡ್ಜ್ನ ನಮ್ಮ ಮ್ಯಾಮ್ ಕೊಡ್ತಾರೆ ಅಂತ ಅಷ್ಟಂತೂ ಹೇಳ್ಬಲ್ಲೆ. ನಮ್ಮ ಮ್ಯಾಮ್ ಏನಂತಂದರು ಅಂತಂದರೆ ಕಲಿಸೋದು ನನ್ನ ಇಷ್ಟ, ಕಲಿಸ್ಬೇಕು ಅನ್ನೋದು ನನ್ನ ಆಸೆ. ಕಲಿಬೇಕು ಅಥವಾ ಕಲಿಲೇಬೇಕು ಅನ್ನೋ ಆಸಕ್ತಿ ನಿಮ್ಮಲ್ಲಿ ಇತ್ತು ಅಂತಂದರೆ ಕಲಿತೀರಾ ಅಂತ ಅಂದ್ಬಿಟ್ಟು. ಯಾಕಂತಂದರೆ ಅವ್ರ ಫೀಸ್ ಫಸ್ಟ್ ಇದ್ದಿದ್ದು ಬಂದು 35K ಇಂದ ಸ್ಟಾರ್ಟ್ ಮಾಡಿದ್ದಾರೆ. 35 to 60, 130 ರೀಚ್ ಮಾಡಿದ್ದಾರೆ. 1,30,000 ತನಕನೂ ಫೀಸ್ ತಗೊಂಡಿದ್ದಾರೆ ನಮ್ಮ ಮ್ಯಾಮು. ಅವಾಗೆಲ್ಲ ಹೆಂಗಿತ್ತು ಅಂತಂದರೆ 1,30,000 ಎಲ್ಲ ಕೊಡುವಾಗ ಮ್ಯಾಮ್ ಅಷ್ಟೇ ತೊಗೋಬೋದಿತ್ತಲ್ಲ, ಯಾಕೆ ಕಮ್ಮಿ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕೇಳಿದ್ವಿ. ಅವ್ರು ಏನು ಹೇಳಿದ್ರು ಅಂತಂದರೆ ತಗೊಳ್ಳುವಾಗ ಒಂಥರ ನನಗೆ ಅಯ್ಯೋ ಪಾಪದ ದುಡ್ಡ ಇದು, ಇಷ್ಟೊಂದು ದುಡ್ಡು ತೊಗೋಬೇಕಾ ನಾನು, ಇಷ್ಟೊಂದು ದುಡ್ಡೆಲ್ಲ ಇಟ್ಕೊಂಡು ಏನು ಮಾಡಲಿ ಅನ್ನೋ ಥರ ಎಲ್ಲ ಮಾತಾಡಿದ್ರು. ಈಗ ಎಷ್ಟೊಂದು ಜನ ಯಾರೇ ಹೈಕ್ ಮಾಡಿ ಆ ಲೆವೆಲಲ್ಲಿ ಎಜುಕೇಷನ್ ಕೊಡ್ತಿದ್ದಾರೋ, ಏನೇ ಆದ್ರೂ ಕಮ್ಮಿ ಬಜೆಟಿಗೆ ಅವ್ರನ್ನ ಏನೇ ಅವ್ರ ಉದ್ದಾನೆ ಏನೇ ಕೇಳ್ಕೊಂಡ್ರು ಕಮ್ಮಿ ಮಾಡೋದಿಲ್ಲ. ಅದೊಂದು ಪ್ಯೂರ್ ಸೋಲ್ ಅಂತ ಹೇಳ್ಬೋದು ನಮ್ಮ ಮ್ಯಾಮ್ದು. ಯಾಕಂತಂದರೆ ಒಂದು 2-3 ಜನ ಏನು ಹೇಳಿದ್ದಾರೆ ಅಂತಂದರೆ ಮ್ಯಾಮ್ ಇದು ಫೈನಾನ್ಸಲ್ಲೆಲ್ಲ ದುಡ್ಡು ತೊಗೊಂಡು ಬಂದು ಇಲ್ಲಿ ಕಟ್ಟಿ ಪ್ರಾಕ್ಟೀಸ್ ಮಾಡೋಕ್ಕೆ ಸೇರ್ಕೊಂಡಿದ್ದೀನಿ, ಇದರಿಂದ ಆಚೆ ಹೋದ್ಮೇಲೆ ನಾನು ಆ ದುಡ್ಡನ್ನ ನಾನು ತೊಗೋಬೋದಾ, ಅರ್ನಿಂಗ್ಸ್ ನಾನು ಮಾಡ್ಬೋದಾ ಅಂತ ಒಂದು 2-3 ಜನ ಕೇಳಿದ್ದಾರೆ. ಒಂಥರ ಫೀಲ್ ಆಗಿಬಿಟ್ಟಿದೆ ಇವ್ರಿಗೆ ನಮ್ಮ ಮ್ಯಾಮಿಗೆ. ಮತ್ತು ಅವ್ರ ಫ್ರೆಂಡ್ಸ್ ಕೂಡ ಅದೇ ಟೈಮಲ್ಲಿ ಯಾರೋ ಒಬ್ಬರು ಫ್ರೆಂಡು ತೀರೋಗಿದ್ದಾರೆ. ಇಷ್ಟೊಂದೆಲ್ಲ ಮಾಡಿ ಏನಕ್ಕೋಸ್ಕರ ಮಾಡ್ತಿದ್ದೀವಿ, ನಮ್ಮ ಸ್ಟೂಡೆಂಟ್ಸ್ಗಳಿಗಾದರೆ ಹೆಲ್ಪ್ ಆಗಲಿ, ಬೇಡ ಬಿಡು ಅಂತಂದ್ಬಿಟ್ಟು ಕಮ್ಮಿ ಮಾಡ್ತಾ ಬಂದಿದ್ದಾರೆ ಪ್ರೈಸ್ನ. ನಾನು ಹೋದಾಗ 15K ಇತ್ತು ಪ್ರೈಸು. ಅಟ್ ಪ್ರೆಸೆಂಟ್ ಈಗ ಬ್ಯಾಚ್ ಸ್ಟಾರ್ಟ್ ಆಗಿರೋದ್ರಿಂದ 14K ಮಾಡಿದ್ದಾರೆ. ಅದು ಆಫರ್ ಥರ ಏನೋ ಮಾಡಿದ್ದಾರೆ. ನಿಮ್ಗೆ ಏನಾದ್ರು ಡೈರೆಕ್ಟ್ ಅದೇನು 14,000 ಅಂತ ಗೊತ್ತಾಗಬೇಕು ಅಂತಂದರೆ ಅಲ್ಲೇ ಕಾಂಟ್ಯಾಕ್ಟ್ ಮಾಡಿ ಕೇಳಿ ನೀವು ಏನಂತ ಅಂದ್ಬಿಟ್ಟು. ಬೇಕಿದ್ರೆ ನಾನು ಪಿನ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮ್ ಪೇಜ್ನ, ನಾನು ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ.
ಒಂದಷ್ಟು ಪ್ರಾಡಕ್ಟ್ಸ್ಗಳು ತಂದಿದ್ದೀನಿ ಅಂತ ಹೇಳ್ದಿಲ್ಲ, ಏನೇನು ಪ್ರಾಡಕ್ಟ್ಸ್ಗಳು ತಂದಿದ್ದೀನಿ ಅಂತ ತೋರಿಸ್ತೀನಿ ಇವತ್ತು ನಾನು. ನೋಡಿ ಇಷ್ಟು ಪ್ರಾಡಕ್ಟ್ ಜೋಡಿಸಿದ್ದೀನಿ ನಾನು ಇಲ್ಲಿ ಮೇಲ್ಗಡೆ. ಇಲ್ಲಿ ನೋಡ್ಬೋದು ಸೆಟ್ಸ್ಗಳು. ಸೆಟ್ ಕಲೆಕ್ಷನ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ನನಗೆ ತುಂಬ ಸೂಪರಾಗಿರೋ ಸೆಟ್ ಕಲೆಕ್ಷನ್ಸ್ಗಳಿದೆ ನನ್ನ ಹತ್ರ. ಏನಾದರೂ ಹೊಸ್ದಾಗಿ ಏನಾದರೂ ಟ್ರೈ ಮಾಡ್ತೀನಿ ಅಂತ ಅನ್ನೋರು ನಿಮ್ಮ ಮೇಕಪ್ಪಿಗೆ ಆಗ್ಬೋದು, ನಿಮ್ಮದೇ ಒಂದು ಅಕೇಶನ್ದು ಮೇಕಪ್ಗೆ ಇರ್ಬೋದು ತೊಗೋಬೋದು. ರೆಂಟಲ್ ಜ್ಯುವೆಲ್ರಿ ಕೂಡ ಅವೈಲೇಬಲ್ ಇದೆ ನಮ್ಮ ಹತ್ರ. ಬನ್ನಿ ಇವಾಗ ತೋರಿಸ್ತೀನಿ. ನೋಡಿ ಇಲ್ಲೊಂದಷ್ಟು ಜ್ಯುವೆಲ್ರಿ ಸೆಟ್ಸ್ಗಳು ತಂದಿದ್ದೀನಿ. ನೋಡಿ ಇದು ಬಂದು ಕರ್ಲಿಂಗ್ ಮಿಷಿನು. ಕರ್ಲಿಂಗ್ ಮಿಷಿನ್ ಅಲ್ಲ, ಇದು ಟಾಂಗ್ ಮಷೀನು. ಪ್ರೊಫೆಷ್ನಲ್ ಆಗಿ ಹೇಳ್ಬೇಕಲ್ವಾ, ಅದಕ್ಕೆ ಟಾಂಗ್ ಮಿಷಿನು. ಯಾಕಂತಂದರೆ ಈಗ ಪ್ರೊಫೆಷ್ನಲ್ ಬೇರೆ ಆಗಿಬಿಟ್ಟಿದ್ದೀನಲ್ವಾ, ಇದ್ರದ್ದೇನು ಹೆಸರುತ್ತೆ ಅದನ್ನು ತಿಳಿಸ್ಬೇಕಂತ. ಇದು ಬಂದು ಟಾಂಗ್ ಮಷೀನು. ಸ್ವಲ್ಪ ಇದು ಮೈಸೂರು ಗ್ಲಾಮ್ಸಿಲ್ ಸ್ವಲ್ಪ ನಾನು ಪರ್ಚೇಸ್ ಮಾಡಿದೆ. ಆನ್ಲೈನ್ ಫೆಸಿಲಿಟಿ ಇದೆ. ಒಂದು 1 hour 20 minutesಲ್ಲೆಲ್ಲ ಬರುತ್ತೆ ಆರ್ಡ್ರು. ನೋಡಿ ಸೆಟ್ಸ್ಗಳು ಯಾವ ಥರ ಇದೆ ಅಂತಂದ್ಬಿಟ್ಟು. ಇಷ್ಟೊಂದು ಸೆಟ್ಸ್ ಇದ್ರೂ ಮತ್ತೆ ಯಾಕೆ ಸೆಟ್ಸ್ ತೊಗೊಂಡೆ ಅಂತ ಕೇಳ್ಬೋದು ನೀವು. ಹೇಳ್ತೀನಿ ಲಾಸ್ಟಲ್ಲಿ ಯಾಕೆ ಸೆಟ್ಸ್ ಮತ್ತೆ ತೊಗೊಂಡೆ ಅಂತ. ಟಿಶ್ಯೂಸು, ಪೆಡಲ್ ಕೋಮು, ಇದೆಲ್ಲ ಸೇಫ್ಟಿ ಪಿನ್ಸು. ಇದೆಲ್ಲ ಇಲ್ಲ ಅಂತಂದರೆ ಸ್ಯಾರಿ ಟ್ರೇಪಿಂಗ್ ಇಲ್ಲ. ಇದೆಲ್ಲ ಓಲ್ಡ್ ಸ್ಪ್ರೇ, ಇದು ಹೇರ್ ಸ್ಟೈಲಿಗೆ ಯೂಸ್ ಆಗೋದು. ಫ್ಯಾನು, ಒಂದಿಷ್ಟು ಥರ ಫೌಂಡೇಶನ್ಸ್ಗಳು ತೊಗೊಂಡಿದ್ದೀನಿ ನಾನು. ಇನ್ನೂ ಇಲ್ಲೊಂದಿದೆ, ಇನ್ನು ಕೆಳಗಡೆ ಒಂದೆರಡಿದೆ. ಇದ್ರ ಬಗ್ಗೆ ನಂಗೆ ಮೇಯ್ನ್ ಏನಕ್ಕೆ ತೊಗೊಂಡೆ ಈ ಥರದನ್ನ ಪ್ರಾಡಕ್ಟ್ಸ್ಗಳನ್ನ ಅಂತಂದರೆ ನೆಕ್ಸ್ಟ್ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಹತ್ರ ಏನು ಪ್ರಾಡಕ್ಟ್ಸ್ಗಳಿದೆ, ಯಾವ್ಯಾವ ಥರ ಯಾವ್ಯಾವ ಸ್ಕಿನ್ನಿಗೆ ವರ್ಕ್ ಮಾಡ್ಬೋದು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತೀನಿ. ಐ ಮ್ಯಾಜಿಕ್ದು ಬ್ಲೆಂಡರ್ ಇದೆ. ಇದ್ರ ಕೆಳಗಡೆ ಏನೇನಿದೆ ಅಂತಂದರೆ ಪೌಡರು, ಬನಾನಾ ಪೌಡರ್ ಇದೆ ಸ್ವಲ್ಪ, ಆಮೇಲೆ ಮಾಯ್ಶ್ಚರೈಸರ್ಸ್ ಇದೆ. ಇದೊಂದು ರಿನಿ ಸಕ್ಕತ್ತಾಗಿದೆ, ಇದು ಪ್ರೈಮರು. ಇದಂತೂ ಏನೋ ಇವಾಗ ಜಾಸ್ತಿ ಬರ್ತಾ ಇಲ್ಲ ಅಂತಂದರು, ಸ್ಟಾಕ್ ಸಿಗಲ್ಲ ಜಾಸ್ತಿ. ಇದು ನೋಡಿ ಪ್ರೈಮರ್ ಸೂಪರಾಗಿದೆ ಅಂತ ಹೇಳ್ಬೋದು. ಇದು ಯಾವ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡ್ರೆ ನೀವು ಯಾವ ಥರ ವರ್ಕ್ ಮಾಡ್ಬೋದು ಅಂತಂದರೆ ಕೆಲವೊಂದಷ್ಟು ಜನಕ್ಕೆ ಇರುತ್ತೆ ಪ್ರಾಡಕ್ಟ್ಸ್ಗಳು ಹೈ ಬಜೆಟ್ ತೊಗೊಂಡ್ರೆ ನಾವು ಹೈಯಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆ ಥರ ಇಲ್ಲ, ಯಾವ ಪ್ರಾಡಕ್ಟ್ಸು ಕೂಡ ಮ್ಯಾಜಿಕ್ ಮಾಡಲ್ಲ. ನೀವು ಯಾವ ಥರ ಪ್ರಾಡಕ್ಟ್ಸ್ನ ಬ್ಲೆಂಡ್ ಮಾಡ್ತೀರಿ ಅಥವಾ ಯಾವ ಥರ ಪ್ರಾಡಕ್ಟ್ನ ನೀವು ಅಪ್ಲೈ ಮಾಡ್ತೀರಿ, ಎಷ್ಟು ಕ್ವಾಂಟಿಟಿ ತೊಗೋತೀರಿ ಅನ್ನೋದ್ರ ಮೇಲೆ ಮೇಕಪ್ಪು HD ನಾನ್ ಬ್ರೈಡಲ್ಲ ಈ ಥರ ಡಿಸೈಡ್ ಆಗುತ್ತೆ. ಒಂದಷ್ಟು ಹೇರ್ ಆಕ್ಸೆಸರೀಸ್ ತೊಗೊಂಡಿದ್ದೀನಿ. ಇದೆಲ್ಲ ಹೇರ್ ಕಿಟ್. ಇದು ಇಲ್ಲೊಂದು ಮಾಯ್ಶ್ಚರೈಸರ್ ಸೇರ್ಕೊಂಡ್ಬಿಟ್ಟಿದೆ ಇದರೊಳಗಡೆ, ಬಯೋಡರ್ಮಾ. ಇದಂತೂ ಡ್ರೈ ಸ್ಕಿನ್ನು ಟು ನಾರ್ಮಲ್ ಸ್ಕಿನ್ ಸೂಪರಾಗಿ ವರ್ಕ್ ಆಗುತ್ತೆ. ಇದು ಬಯೋಡರ್ಮಾ ಚೆನ್ನಾಗಿದೆ. ಇದು ಮಾಯ್ಶ್ಚರೈಸರು. ಇದು ಬಂದು ಟೋನರು, ಪಿಲಿಗ್ರಿಮ್ಸ್ದು. ಆಲ್ ಸ್ಕಿನ್ ಟೈಪ್ಗೆ ಯೂಸ್ ಆಗುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ ಅಂತಂದಾಗ ಕಮ್ಮಿ, ಸ್ವಲ್ಪ ಒಂದು 2-3 ಆಲ್ ಸ್ಕಿನ್ ಟೈಪ್ ಥರದ್ದೇ ಸೆಲೆಕ್ಟ್ ಮಾಡಿ ತೊಗೊಳ್ಳಿ. ಇದು ಬಂದು ಗಾರ್ನಿಯರ್ದು ಮೈಸಿಲಿಮಲರ್ ವಾಟರು. ಇದು ಬಂದು ನನ್ನ ಕ್ರಿಂಪರು, ಫಾಕ್ಸ್ ಸ್ಟುಡಿಯೋದು. ಇದನ್ನೇ ಯಾಕೆ ತೊಗೊಂಡೆ ಅಂತಂದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ನಾನು. ಇದು ಬಂದು JP ಪಿನ್ಸು ಅಥವಾ ಬಾಬ್ ಪಿನ್ಸ್. ಎಲ್ಲ ಇದನ್ನು ಸುಜಾತ ಪಿನ್ ಅಂತ ಕರೆದಕ್ಕೆ ಸಾಷ್ಟ ಮಾಡಿದ್ದಾರೆ. ಇದು ಸುಜಾತ ಪಿನ್ಸ್ ಅಲ್ಲ, ಬಾಬ್ ಪಿನ್ಸು. ಇನ್ನು ಕೆಲವೊಬ್ಬರು ಈಗ ಆಲ್ರೆಡಿ ಮೇಕಪ್ ಮಾಡ್ತಾಯಿದ್ದೀನಿ ಅಕ್ಕ, ಯೂಟ್ಯೂಬ್ ನೋಡ್ಕೊಂಡು ಕಲ್ತಿದ್ದೀನಿ ಅಥವಾ ನಂಗೆ ಸ್ವಲ್ಪ ಬರುತ್ತೆ, ನಾಲೆಡ್ಜ್ ಇದೆ ಅಂತಂದರೆ, ನಿಮ್ಮಲ್ಲಿ ಏನಾದ್ರು ನೀವು ಮಾಡ್ತಿರೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಬೇಕಿದ್ದರೆ ಅದ್ರದ್ದು ಮೇಕಪ್ ರಿಲೇಟೆಡ್ ವೀಡಿಯೋನು ಕೂಡ ಇನ್ಮೇಲೆ ಮಾಡಿ ಹಾಕ್ತೀನಿ. ನೋಡಿ ಇದು ಡ್ಯಾಸ್ಲರ್ದು ಲೈನರು, ಸ್ವಲ್ಪ ಇದು ಬಿಂದಿ. ಸ್ವಿಸ್ ಬ್ಯೂಟಿದು ಲೈನರ್ಸ್ ತೊಗೊಂಡಿದ್ದೀನಿ. ಒಂದಷ್ಟು ಪ್ರಾಡಕ್ಟ್ಸ್ಗಳಿದೆ ಇದರೊಳಗಡೆ. ಇದು ಬಂದು ಕನ್ಸೀಲರು, ಕಾಜಲ್ ಪಾಟು, ಲೈನರ್ ಪಾಟು, ಪ್ರೈಮರು, ಕೆಳಗಡೆ ಐ ಶ್ಯಾಡೋ ಪ್ಯಾಲೆಟ್ ಇದೆ. ಇದೆಲ್ಲ ಒಂದು ಸ್ವಲ್ಪ ಏರ್ ಎಕ್ಸ್ಟೆನ್ಷನ್ಸು, ಕರ್ಲಿ ಹೇರ್ದು ಇದೆ, ಸ್ಟ್ರೈಟ್ ಹೇರ್ದು ಇದೆ. ಇದೆಲ್ಲ ಈಗೆಲ್ಲ ಟ್ರೆಂಡಲ್ಲಿದೆ ನೋಡಿ, ಜಡೆದು ಕೆಳಗಡೆ ಬರುತ್ತಲ್ಲ, ಇದು ಕುಚ್ಚು ಅಂತ ಏನಂತಾರೆ ಅದು. ಇದು ನಂದು ಸ್ವಿಸ್ ಬ್ಯೂಟಿದು ಬ್ರಷ್ ಪ್ಯಾಲೆಟ್, ಸಕ್ಕತ್ತಾಗಿದೆ ಬ್ರಷಸ್ಸು.
ಯಾರಾದರೂ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಸ್ವಿಸ್ ಬ್ಯೂಟಿನೇ ಪರ್ಚೇಸ್ ಮಾಡಿ. ಯಾಕಂತಂದರೆ ಒನ್ ಟೈಮ್ ಇನ್ವೆಸ್ಟ್ ಮಾಡೋದು, ಚೆನ್ನಾಗಿರೋದು ಇನ್ವೆಸ್ಟ್ ಮಾಡಿ ತೊಗೊಳ್ಳಿ. ನೆಕ್ಸ್ಟು ಇದ್ರ ಬಗ್ಗೆ ಇಲ್ಲಿ ಏನೇನಿದೆ ಇದ್ದಷ್ಟು ವೀಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ.